ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ದುರಂತ, ಅದರಲ್ಲೂ ಅತಿ ಹೆಚ್ಚಿಗೆ ಹಾನಿ ಅಂತ ಹೇಳಿ ಕಾಣೋಕೆ ಸಿಗ್ತಾ ಇರೋ ಎರಡು ಪ್ರದೇಶಗಳು ಮಂಡಕೈ ಹಾಗೆ ಚೂರಲ್ಮಲೈ. ಈ ಎರಡು ಭಾಗದಲ್ಲಿ ಈ ಪ್ರಮಾಣದಲ್ಲಿ ದುರಂತ ಸಂಭವಿಸಲಿಕ್ಕೆ ಕಾರಣವಾದರೂ ಏನಾಯಿತು ಅನ್ನೋ ಪ್ರಶ್ನೆಗೆ ಇದೀಗ ಒಂದಷ್ಟು ಉತ್ತರಗಳು ಲಭ್ಯವಾಗ್ತಾ ಇದೆ. ಅಡ್ವೆಂಚರ್ ಚಟುವಟಿಕೆ ಮಾಡಬಾರ್ದು ಅನ್ನೋ ರೂಲ್ಸ್ ಇದೆ. ತಜ್ಞರ ವರದಿಯನ್ನ ನಿರ್ಲಕ್ಷ್ಯ ಮಾಡಿದ್ದೇ ಈ ದುರಂತಕ್ಕೆ ಕಾರಣವಾಯ್ತಾ? ಮಂಡಕೈವರೆಗೂ ಬೆಟ್ಟ ಕೊರೆದಿದ್ದೇ ಈ ದುರಂತಕ್ಕೆ ಕಾರಣವಾಯ್ತಾ ಅನ್ನೋ ಅನುಮಾನ ಇದೀಗ ಮೂಡ್ತಾ ಇದೆ. ಚೂರಲ್ಮಲ ಹಾಗೆ ಮುಂಡಕೈ ಮಾರ್ಗದಲ್ಲಿ ಜಿಪ್ ಲೈನ್ ಮಾಡಲಾಗಿದೆ. ಇದರಿಂದಾಗಿಯೇ ಈ ದುರಂತ ಸಂಭವಿಸ್ತಾ ಅನ್ನೋದು ಸದ್ಯಕ್ಕಿರುವ ಆತಂಕ. ಅಲ್ಲಿ ಯಾವುದೇ ಕಾರಣಕ್ಕೂ ಗುಡ್ಡವನ್ನ ಕಡಿಯೋ ಹಾಗಿಲ್ಲ, ಕಡಿದ್ರೆ ಆಪತ್ತು ಅಂತ ಹೇಳಿ ತಜ್ಞರು ವರದಿಯನ್ನ ನೀಡಿದ್ದಾರೆ. ತಜ್ಞರ ವರದಿಯನ್ನ ನಿರ್ಲಕ್ಷ್ಯ ಮಾಡಿದ್ದೇನೆ ಈ ಪ್ರಮಾಣದಲ್ಲಿ ದುರಂತ ಸಂಭವಿಸಲಿಕ್ಕೆ ಕಾರಣವಾಯ್ತಾ ಅನ್ನೋ ಆತಂಕ ಇದೀಗ ಮನೆ ಮಾಡ್ತಾ ಇದೆ. ಅಡ್ವೆಂಚರ್ ಚಟುವಟಿಕೆ ಮಾಡಬಾರ್ದು, ರೂಲ್ಸ್ ಬಹಳ ಕ್ಲಿಯರ್ ಕಟ್ ಆಗಿದೆ. ಕೇರಳದಲ್ಲಿ ಕಂಡು ಕೇಳರಿಯದ ದುರಂತ ಸಂಭವಿಸಿದೆ. ವಯನಾಡು ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿತ್ತು. ಇಲ್ಲಿನ ಜನರಿಗೆ ಅರ್ಥ ಆಗ್ಲೇ ಇಲ್ಲ, ಮುಂದೊಂದು ದಿನ ನಮ್ಮೆಲ್ಲರ ಸಾವಿಗೆ ಈ ರೀತಿಯಾಗಿ ನಾವು ಪ್ರವಾಸಿಗರನ್ನ ಆಕರ್ಷಿಸುವುದಕ್ಕೆ ಈ ಬೆಟ್ಟಗಳನ್ನ ಬಗೆದಿದ್ದೀವಿ ಅನ್ನೋದು ಅವರಿಗೆ ಅರ್ಥ ಆಗಲೇ ಇಲ್ಲ. ಬಹುಶಃ ಇವತ್ತು ಇಷ್ಟು ದೊಡ್ಡ ದುರಂತ ಆಗೋದಕ್ಕೆ ಸುಮಾರು 150ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸುಮಾರು 1,000ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಇದ್ದಾರೆ. ಇಡೀ ಗುಡ್ಡವೇ ಜರಿದು ನೋಡಿ, ಆ ಗುಡ್ಡದ ಮೇಲೆ ಕಾಣಿಸ್ತಾ ಇದೆ ನಿಮ್ಗೆ ಹೋಮ್ ಸ್ಟೇಗಳನ್ನೆಲ್ಲ ನೋಡ್ತಾ ಇದೀರಿ ನೀವು. ಇಡೀ ಗುಡ್ಡವೇ ಕುಸಿದು ಸಂಪೂರ್ಣವಾಗಿ ನಾಮಾವಶೇಷವಾಗಿ ಆ ನದಿ ನೀರಿಗೆ ಜರಿದಿರೋದನ್ನ ಗಮನಿಸ್ತಾ ಇದ್ದೀರಿ. ಅದೆಲ್ಲದಕ್ಕೂ ಕೂಡ ಕಾರಣ ಏನು ಅಂತ ಇಲ್ಲಿ ಕೇಳಿದ್ರೆ, ಈ ಪ್ರಕೃತಿಯನ್ನ ನಾವು ಎಷ್ಟು ಧ್ವಂಸ ಮಾಡಿದೀವಿ, ಪ್ರಕೃತಿಯ ಮೇಲೆ ನಾವು ಎಷ್ಟು ಅತ್ಯಾಚಾರ ಮಾಡಿದೀವಿ ಅನ್ನೋದಕ್ಕೆ ಅದೇ ಸಾಕ್ಷಿ. ಆ ಸುಂದರವಾದಂತ ಪರಿಸರ, ಆ ಗುಡ್ಡ ಏನಿದೆಯಲ್ಲ, ಆ ಗುಡ್ಡದ ಮೇಲೆ ಹೋಮ್ ಸ್ಟೇಗಳನ್ನ ಮಾಡಿದ್ದಾರೆ. ಎಷ್ಟು ಅಪಾಯಕಾರಿಯಾಗಿದೆ ಅಂತ ಹೇಳಿದ್ರೆ, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇದೇ ರೀತಿಯಾಗಿ ಗುಡ್ಡ ಕುಸಿಯಬಹುದು. ಜಿಪ್ ಗಳಿಗೆ ಈ ಗುಡ್ಡಗಳನ್ನೆಲ್ಲ ಬಗೆದಿರೋದೇ ಇವತ್ತು ಗುಡ್ಡ ಜರಿಯೋದಕ್ಕೆ ಕಾರಣ. ಹೋಮ್ ಸ್ಟೇಗಳನ್ನ ಅಥವಾ ಆ ರೀತಿಯಾಗಿ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಗುಡ್ಡದ ಮೇಲೆ ಅದಿವತ್ತು ನಿಮಗೆ ಮರಣ ಶಾಸನವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಕುಳಿತುಕೊಳ್ಳೋದಕ್ಕೆ ಮಾಡಿರುವಂತಹ ಈ ಎಲ್ಲ ಕನ್ಸ್ಟ್ರಕ್ಷನ್ಗಳೇನಿದಾವೆ, ಈ ಒಂದು ಎಂಜಾಯ್ಮೆಂಟ್ಗೆ ಅಥವಾ ಅಡ್ವೆಂಚರ್ ಏನಿದೆ, ಇದೆಲ್ಲವೂ ಕೂಡ ಇವತ್ತು ನಮಗೆ ಮರಣ ಶಾಸನವಾಗಿ ಕಾಡಿರೋದ್ರಿಂದಾಗಿ ಇವತ್ತು ಕೇರಳದ ವಯನಾಡು ಸಂಪೂರ್ಣವಾಗಿ ಸ್ಮಶಾನದಂತಾಗಿ ಹೋಗಿದೆ. ಸಂಪೂರ್ಣವಾಗಿ ಎಲ್ಲವೂ ಕೂಡ ಹೋಗಿರೋದು. ಇದು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಜರಿಬಹುದು. ಕಲ್ಲುಗಳಿದಾವೆ, ಮಗದೊಂದು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಜರಿಯುವಂತ ಸಾಧ್ಯತೆಗಳಿರುತ್ತೆ. ಪ್ರಕೃತಿ ಮುನಿಸಿಕೊಂಡಿದ್ದಾಳೆ. ಈ ವಿಕೋಪವನ್ನ ನಾವು ಎದುರಿಸಬೇಕು ಅಷ್ಟೇ. ಇನ್ನಾದ್ರೂ ಕೂಡ ಈ ರೀತಿಯಾಗಿ ಬೆಟ್ಟಗಳನ್ನ ಬಗೆದು ನೀವು ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಅಡ್ವೆಂಚರ್ ಅಂತ ಹೇಳಿ ಮಾಡ್ತೀರಿ, ಆದ್ರೆ ಅದೇ ನಮ್ಮ ಸಾವಿಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡ, ವಯನಾಡು. ಇವರಿಗೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಕೇರಳದ ಈ ದುರಂತದಲ್ಲಿ 8 ಮಂದಿ ಕನ್ನಡಿಗರು ಸಾವನ್ನಪ್ಪಿದ್ದಾರೆ. 9 ಮಂದಿ ಈ ಕ್ಷಣಕ್ಕೂ ಕೂಡ ನಾಪತ್ತೆ. ಇವರ ರಕ್ಷಣೆಗಾಗಿ ಸರ್ಕಾರ ಸಂತೋಷ್ ಲಾಡ್ ಅವರಿಗೆ ಜವಾಬ್ದಾರಿಯನ್ನ ನೀಡಿದೆ. ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಇದೆ, ಕೇರಳದ ವಯನಾಡಿನ ದುರಂತದಲ್ಲಿ, ಆ ಬಗ್ಗೆ ಒಂದು ವರದಿ ಇದೆ, ಗಮನಿಸಿ. ಮಗಳಿಗಾಗಿ ಗೋಳಾಡುತ್ತಿರುವ ಹೆತ್ತಮ್ಮ, ಅಮ್ಮನನ್ನ ಕಳೆದುಕೊಂಡ ಮಗಳ ರೋದನೆ. ಕೇರಳದ ಭೂಕುಸಿತದಲ್ಲಿ ತಮ್ಮವರನ್ನ ಕಳೆದುಕೊಂಡು ರೋಧಿಸುತ್ತಿರುವ ದೃಶ್ಯ ಮಂಡ್ಯದಲ್ಲಿ ಕಂಡುಬಂತು.
ಹೌದು, ವಯನಾಡಿನಲ್ಲಿ ರಣಭೀಕರ ಭೂಕುಸಿತದಲ್ಲಿ ರಾಜ್ಯದ 8 ಮಂದಿ ಮೃತಪಟ್ಟಿದ್ದಾರೆ. ಮಂಡ್ಯ ಮೂಲದ ಲೀಲಾವತಿ, ನಿಹಾಲ್, ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ, ರತ್ನಮ್ಮ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ. ಇನ್ನು ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳಾಟ ಕರಳು ಚುರ್ ಅನ್ನುವಂತಿದೆ. ಮಗಳು ಅಳಿಯನನ್ನ ದಯವಿಟ್ಟು ಸುರಕ್ಷಿತವಾಗಿ ಕರೆದುಕೊಂಡು ಬನ್ನಿ ಅಂತ ಮಂಡ್ಯದ ಕುಲ್ಲಮ್ಮನ ಕಣ್ಣೀರ್ ಹಾಕ್ತಾ ಇರುವ ದೃಶ್ಯಗಳು ಕರಳು ಚುರ್ ಅನ್ನುವಂತಿದೆ. ಕಷ್ಟ ಕೊಟ್ಬಿಟ್ಟಲ್ಲಪ್ಪ, ನನ್ನ ಮಗ ತಂದ್ಬಿಡ್ರಿ, ನನಗೆ ಏನು ಬೇಡ, ನನ್ನ ಹಸ್ಮಗವ ತಂದ್ಬಿಡಿ, ನನ್ನ ಮಗಳೊಳ ಮೇಲೂ ಸೇಫ್ ಆಗಿ ತಂದೆ ಕಳಿಸ್ರಪ್ಪ. ಅಯ್ಯೋ ಇವತ್ತು ಯಾಕವ ನಾವು ತಡ್ಕೊಂಡಿರೋಣ. ಮಗವ ಕಂದನ್ನ ಕಳ್ಕೊಂಡಿದ್ದೀವಿ, ಲೀಲಾವತಿನೂ ಕಳ್ಕೊಂಡಿದ್ದೀವಿ. ಅವ್ರಿಗಾದ್ರೂ ನನ್ನ ಮಗಳಿಗೋಳೆ ಮೈನ್ಗೂ ದೇವರು ಎಲ್ಲ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಅವ್ರ ಜೀವ ಚೆನ್ನಾಗಿ ಬದುಕ ಬರಲಿ ಅಂತ ನೀವೆಲ್ಲ ಕೇಳ್ಕೊಳ್ಳಿ. ನನ್ನ ಮಗಳಿಗೂ ನನ್ನ ಮೈನ್ಗೂ. ಇನ್ನು ಕೇರಳದ ಸಿಎಂ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೇರಳಕ್ಕೆ ಅಗತ್ಯ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಕನ್ನಡಿಗರ ರಕ್ಷಣೆಯ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ಹೆಗಲಿಗೆ ಹಾಕಲಾಗಿದೆ. ವಯನಾಡಿಗೆ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ. ಸಂತ್ರಸ್ತರಿಗಾಗಿ ಸರ್ಕಾರ ಸಹಾಯವಾಣಿಯನ್ನ ತೆರೆದಿದೆ. ನಾಪತ್ತೆಯಾಗಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರಲು ಸರ್ಕಾರ ಮುಂದಾಗಿದ್ದು, ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನು ಶ್ರೀಪಾದ್ ಪಾಟೀಲ್. ಮಾಂಸ ಜಟಾಪಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜಸ್ಥಾನದಿಂದ ಬಂದಿದ್ದು ನಾಯಿ ಮಾಂಸ ಅಲ್ಲ, ಅಬ್ದುಲ್ ರಜಾಕ್ ತಂದಿದ್ದು ಕುರಿ ಮಾಂಸ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ವರದಿಯಲ್ಲಿ ಈ ವಿಚಾರ ಈಗ ಬಯಲಾಗಿದೆ. ರಿಪೋರ್ಟ್ನಲ್ಲಿ ಕುರಿ ಮಾಂಸ ಅನ್ನೋದು ಪತ್ತೆ ಆಗಿದೆ. ಹಾಗಿದ್ರೆ ಅಬ್ದುಲ್ ರಜಾಕ್ ತಂದಿದ್ದು ನಾಯಿ ಮಾಂಸ ಅಲ್ಲ, ಕುರಿ ಮಾಂಸ ಅನ್ನೋದು ಈಗ ಬಯಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ ಆಯುಕ್ತ ಶ್ರೀನಿವಾಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜಸ್ಥಾನದಿಂದ ಬಂದ ಮಾಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ